10 ವರ್ಷದಿಂದ ಸ್ಟೋರ್ ಕೀಪರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಈ ತರ ಕಲ್ಬೆರ್ಕೆ ಪದಾರ್ಥ ಬಂದ್ರು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ. ಒಳ್ಳೆ ಪದಾರ್ಥ ಕಳ್ಸಿ ಅಂತ ಸರ್ಕಾರ ಕೇಳಕ್ಕಾಲ್ವೇನ್ರಿ? ಸರ್ಕಾರದವರು ಒಳ್ಳೆ ರೇಷನ್ನೇ ಸರ್ ಕಳಿಸೋದು. ಆದ್ರೆ ಅದು ಇಲ್ಲಿಗೆ ಬರೋಕ್ ಮುಂಚೆ ದೊಡ್ಡಪ್ಪನ ಗೋಡನ್ಗೆ ಹೋಗಿ ನಮ್ಮ ಶಾಲೆಗೆ ಬರುತ್ತೆ. ನಮ್ಮ ಶಾಲೆ ಒಂದೇ ಅಲ್ಲ ಸರ್, ಉತ್ತರ ಕರ್ನಾಟಕದ ಎಲ್ಲಾ ಶಾಲೆಗಳಿಗೂ ಎಲ್ಲಾ ರೇಷನ್ ಅಂಗಡಿಗಳಿಗೂ ದೊಡ್ಡಪ್ಪನ ಗೋಡನ್ನಿಂದಲೇ ಸರ್ ಸಪ್ಲೈ ಆಗೋದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ವಿಷಯ ಮುಟ್ಸಿಲ್ವಾ? ಇದ್ರ ಬಗ್ಗೆ ತುಂಬಾ ಸರಿ ಕಂಪ್ಲೇಂಟ್ ಮಾಡಿದ್ದೀನಿ ಸರ್. ಆದ್ರೆ ದೊಡ್ಡಪ್ಪನ ಎದುರು ಹಾಕೊಳ್ಳೋ ಧೈರ್ಯ ಯಾರಿಗಿದೆ ಸರ್? ಕಮ್ಯ ಪಾಸ್ ಕಮ್ಯ ನೋಡಿ, ಮೊದ್ಲು ಇದನ್ನ ಶೂಟ್ ಮಾಡಿ. ಆ ಗುರುಪಾದಪ್ಪ ಯಾವ ಆಧಾರನೂ ಇಲ್ದೆ ಇಂಥ ಅವ್ಯವಹಾರದ ಕೆಲಸ ಮಾಡಿ ತಪ್ಪಿಸ್ಕೊಳ್ತಾ ಇದ್ದಾನೆ. ರೇಷನ್ ಅಂಗಡಿಗೆ ಮಧ್ಯಾಹ್ನ ಸ್ಕೂಲ್ ಮಕ್ಕಳು ಊಟಕ್ಕೆ ಹೋಗ್ಬೇಕಾದ್ರೆ ಒಳ್ಳೆ ಅಕ್ಕಿನ ಇಲ್ಲಿ ಬಚ್ಚಿಟ್ಟು ಮಕ್ಕಳ ಪ್ರಾಣಿ ಜೊತೆ ಆಟ ಆಡ್ತಾ ಇದ್ದಾನೆ. ಮಕ್ಕಳು ಕುಡಿಯೋ ಹಾಲಿನ ಪೌಡರ್ಗೆ ಮೈದಾ ಹಸಿಟ್ಟನ್ನ ಕಲ್ಬೆರಕೆ ಮಾಡ್ತಾ ಇದ್ದಾನೆ. CRPC ಅಗೇನ್ಸ್ಟ್ ಆಗಿ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದಾರೋ ಅವ್ರನ್ನೆಲ್ಲ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ. ಸರ್ 1 ಮಿನಿಟ್ ಸರ್. ಈ ಹುಬ್ಳಿ ನಗರದಲ್ಲಿ ಇಂತಹ ಸಾಹಸ ಕೈ ಹಾಕಿ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾ ಇದ್ದೀರಲ್ಲ, ಇದು ಪಬ್ಲಿಸಿಟಿಗೋಸ್ಕರನಾ? ಅಲ್ಲ, ಪಬ್ಲಿಕ್ಗೋಸ್ಕರ. ನನಗೆ ಸಂಬಳ ಕೊಡೋ ಪಬ್ಲಿಕ್ಗೆ ನೋಯಿಸೋ ಯಾವುದೇ ವಿಷಯ ಆದ್ರೂ ಅವ್ರುಗಳನ್ನ ಕಂಡಿಡಿದು ಅವ್ರುಗಳಿಗೆ ಶಿಕ್ಷೆ ಕೊಡ್ಸೋದೆ ನನ್ ಗುರಿ. ಈ ನಿಮ್ ನಡವಳಿಕೆಯಿಂದ ಕಲ್ಬೆರಕೆ ಮಾಡೋರೆಲ್ಲ ತಮ್ಮ ದಂಧೆನ ನಿಲ್ಲಿಸ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ ಸರ್? ಅವ್ರು ನಿಲ್ಸೋವರೆಗೂ ನಾನು ನಿಲ್ಸಲ್ಲ. ಈ ಊರಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ, ಅದನ್ನ ಬಿಟ್ಟು ಇದಕ್ಕೆ ಯಾಕೆ ಸರ್ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ? ಕೊಲೆ ಸುಲಿಗೆಗಿಂತ 1000 ಪಾಲ್ ಕ್ರೂರವಾದ್ದು ಈ ಕಳ್ಬೆರಕೆ. ಇವತ್ತಿನ ದಿನ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಎಷ್ಟೋ ಜನ ಪೇಷಂಟ್ಗಳು ಸರಿಯಾದ ಚಿಕಿತ್ಸೆ ಇಲ್ಲದೆ ತುಂಬಿ ತುಳುಕ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಈ ಕಳ್ಬೆರಕೆ. ಕೇವಲ ವಿಸ್ಕಿಗೆ ಬ್ರ್ಯಾಂಡಿಗೆ ಇಷ್ಟೇ ನಿಖರವಾದ ಬೆಲೆ ಇರಬೇಕು ಅಂತ ಸರ್ಕಾರ ನಿರ್ಧಾರ ಮಾಡುತ್ತೆ. ಆದರೆ ಅದೇ ಸರ್ಕಾರ ಅಕ್ಕಿಗಿಷ್ಟು ಬೇಳೆಗಿಷ್ಟು ಅಂತ ಯಾವತ್ತಾದ್ರೂ ನಿರ್ಧಾರ ಮಾಡಿದ್ಯಾ? ಇಲ್ಲ. ಇದೇ ರೀತಿ ಮುಂದುವರೆದ್ರೆ ಒಂದಿನ ಬೆಳಗ್ಗೆ ಮಗುಗೆ ಹಾಲು ಸಿಗಲ್ಲ, ಅಕ್ಕಿ ಸಿಗಲ್ಲ, ಬೇಳೆ ಸಿಗಲ್ಲ. ಎಷ್ಟು ದಿನ ಸಂಭಾಳಿಸ್ತೀರಾ? 1 ದಿನ, 2 ದಿನ, 10 ದಿನ? ಆಮೇಲಿಂದ ಏನ್ ಮಾಡಕ್ಕಾಗುತ್ತೆ? ಬರೀ ನೋಟ ತಿನ್ನಕ್ಕಾಗುತ್ತೆ. ಈ ನಿಮ್ ನಡವಳಿಕೆಯಿಂದ ಕಲಬೆರಕೆ ಮಾಡ್ತಿರೋರು ತಮ್ಮ ದಂಧೆ ನಿಲ್ಲಿಸ್ತಾರೆ ಅನ್ಕೊಂಡಿದ್ದೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಇದರಿಂದ ಯಾರದೇ ಕೈವಾಡ ಇದ್ರು ಅವನಿಗೆ ಜನಬಲ, ಆಯುಧ ಬಲ, ರಾಜಕೀಯ ಬಲ ಏನೇ ಇರಲಿ, ಐ ಡೋಂಟ್ ಕೇರ್. ಸರ್ ಎಕ್ಸ್ಕ್ಯೂಸ್ ಮಿ ಸರ್, ನೀವಿದು ಗುರುಪಾದಪ್ಪ ಅವ್ರಿಗೆ ಕೊಡ್ತಾ ಇರೋ ಎಚ್ಚರಿಕೆನಾ? ಎಚ್ಚರಿಕೆ ಅಲ್ಲ, ಆರ್ಡರ್. ಈ ಅಯ್ಯನ ಆರ್ಡರ್.